ಎಲ್ಲರಿಗೆ ನಮಸ್ತೆ. ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಮತ್ತೊಮ್ಮೆ ಶಾರದಾ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಅದರಲ್ಲೂ ಶಿಕ್ಷಕ ಆಕಾಂಕ್ಷಿ ಮಿತ್ರರೇ, ನೀವೆಲ್ಲ PST ಇರ್ಬೋದು, GPT ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಇವಕ್ಕೆಲ್ಲ ಪ್ರಿಪರೇಷನ್ ಆಗ್ತಾ ಇದ್ದೀರಾ. ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀರಾ. ಈ ನೆಲೆಯಲ್ಲಿ ಶಾರದಾ ಅಕಾಡೆಮಿ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ಉಪಯುಕ್ತ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಮೊದಲನೇದಾಗಿ, ನೀವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೆ ಮೊದಲು ಆ ಒಂದು ಪರೀಕ್ಷೆಯ ಸಿಲೆಬಸ್ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ನೀವು ಅವಲೋಕನ ಮಾಡಿರಲೇಬೇಕು. ಅವುಗಳನ್ನ ಅವಲೋಕನ ಮಾಡಿದ್ರೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನಿಮ್ಗೆ ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇವತ್ತು ಏನು ಒಂದು ಪ್ರಯತ್ನ ಅಂದ್ರೆ 2022ರ GPSTR ನೇಮಕಾತಿಯ ಒಂದು ಸಾಮಾನ್ಯ ಪ್ರಶ್ನೆ ಪತ್ರಿಕೆಯನ್ನ ನಾನು ನಿಮ್ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಮುಖ್ಯವಾಗಿ ನೀವು ಸೈನ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಇರ್ಬೋದು ಅಥವಾ ಇಂಗ್ಲಿಷ್ ಯಾವುದೇ ವಿಷಯದ ಸ್ಪರ್ಧಾ ಆಕಾಂಕ್ಷಿಗಳಾಗಿದ್ದರೂ ಸಹ ನೀವು ಪತ್ರಿಕೆ ಒಂದನ್ನ ಬರೀಲೇಬೇಕು. ಪತ್ರಿಕೆ ಒಂದೇ ಕಡ್ಡಾಯವಾಗಿರುತ್ತೆ. ಹಾಗಾಗಿ ಈ ಒಂದು ಸಾಮಾನ್ಯ ಅಧ್ಯಯನ ಪತ್ರಿಕೆಯನ್ನ ಎಲ್ಲರಿಗೂ ಸಹ ಉಪಯುಕ್ತವಾಗುತ್ತೆ. ಈ ಒಂದು ಕ್ವಶನ್ ಪೇಪರ್ ಆದಾದ್ಮೇಲೆ ನೀವು ಮುಂಬರುವ ಸಂದರ್ಭಗಳಲ್ಲಿ ಯಾವ ರೀತಿ ಪ್ರಶ್ನೆ ಇರುತ್ತೆ ಅನ್ನೋದನ್ನ ನೀವೇ ಸಹ ಸ್ವತಃ ಅನಾಲಿಸಿಸ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ನಿಮ್ಮ ಹತ್ರ ಏನಾದ್ರೂ ಹಾರ್ಡ್ ಕಾಪಿ ಇತ್ತಂದ್ರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಹಾರ್ಡ್ ಕಾಪಿ ಇತ್ತಂದ್ರೆ ಬೆಟರ್ ಗೋ ಥ್ರೂ ದಟ್ ಹಾರ್ಡ್ ಕಾಪಿ. ಆ ಹಾರ್ಡ್ ಕಾಪಿಯನ್ನೇ ಎಷ್ಟು ಸಾಧ್ಯ ಪದೇ ಪದೇ ಓದ್ಕೊಡ್ರಿ, ಆಪ್ಷನ್ಸ್ ಗಳನ್ನ ನೋಡ್ಕೊಡ್ರಿ, ಯಾವ ರೀತಿ ಪ್ರಶ್ನೆ ಬಂದಿದ್ದಾವೆ ಅನ್ನೋದು ನೋಡ್ಕೊಡ್ರಿ. ಇವೆಲ್ಲವನ್ನು ಸಹ ನೀವು ನೋಡ್ಕೊಳ್ಬಹುದು. ಇನ್ ಕೇಸ್ ಅವೈಲೇಬಲ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅಫಿಷಿಯಲ್ ಕೀ ಆನ್ಸರ್ ಅನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಯಾವುದೇ ರೀತಿ ಡಿಸ್ಕಷನ್ ಮಾಡುವ ಪ್ರಯತ್ನ ಇರೋದಿಲ್ಲ, ನೇರವಾಗಿ ಸರಿ ಉತ್ತರಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಈ ಮೂಲಕ ನಾವೇನ್ಬೋದು ಇಡೀ ಪ್ರಶ್ನೆ ಪತ್ರಿಕೆಯನ್ನ, ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆಯನ್ನ ಒಂದು ಬಾರಿ ಅವಲೋಕನ ಮಾಡಿದಾಗೆ ಆಗುತ್ತೆ. ಹಾಗಾಗಿ ಈ ಒಂದು ಅವಲೋಕನ ಮಾಡಿದ ನಂತರ ಎಲ್ಲವೂ ಸಹ ಇಡಿಯಾಗಿ ನಮಗೊಂದು ಚಿತ್ರಣ ಸಿಗುತ್ತೆ. ಯಾವ ವಿಷಯದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ತದನಂತರ ನಿಮ್ಮ ಅಧ್ಯಯನದಲ್ಲಿ ಸಹ ಇದು ಉಪಯುಕ್ತ ಆಗುತ್ತೆ. ಮತ್ತೆ ಕೆಲವು ಪ್ರಶ್ನೆಗಳು ರಿಪೀಟ್ ಆಗ್ಬೋದು. ಹಾಗಾಗಿ ಈ ಕೀ ಆನ್ಸರ್ಗಳನ್ನ ನೋಡ್ಕೊಂಡು ನೀವು ಇದೇ ಸರಿ ಉತ್ತರ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ಇನ್ನು ಪ್ರಶ್ನೆಯಲ್ಲಿ 150 ಅಂಕಗಳಿದ್ದು 150 ಪ್ರಶ್ನೆಗಳಿದ್ದು, ಬಟ್ 2 ಕ್ವಶನ್ ಡಿಲೀಟ್ ಆಗಿದ್ದು. 148 ಪ್ರಶ್ನೆಗಳಿಗೆ ನಾವು ಇವತ್ತೇನಪ್ಪ ಅಂದ್ರೆ ಅಫಿಷಿಯಲ್ ಕೆಲಸ ನೋಡ್ತಾ ಹೋಗ್ಬಿಡೋಣ, ಸರಿನಾ? ಹಾಗಾಗಿ ನಿಮ್ಗೆ ನನ್ನ ಸಮಯವನ್ನ ಬಹಳ ತೆಗೆದುಕೊಳ್ಳೋದಿಲ್ಲ. ನೇರವಾಗಿ ನಿಮ್ಗೆ ಈ ಒಂದು 2022 GPT ಕ್ವಶನ್ ಪೇಪರ್ನ ರೈಟ್ ಆನ್ಸರ್ಗಳನ್ನು ಹೇಳ್ತಾ ಹೋಗ್ತೀನಿ. ಸಾಮಾನ್ಯ ಕನ್ನಡದ 101ರಿಂದ 25 ಪ್ರಶ್ನೆಗಳಿರ್ತವೆ. ಮೊದಲನೇ ಪ್ರಶ್ನೆ, ಇವು ಅನುನಾಸಿಕ ಅಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚಾರವಾಗ್ತಕ್ಕಂಥ ಅಕ್ಷರಗಳು ಅನುನಾಸಿಕ ಅಕ್ಷರಗಳು. ಹಾಗಾದ್ರೆ ಂಗ, ಯ, ನ, ನ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 2, ರೂಢನಾಮಕ್ಕೆ ಉದಾಹರಣೆಯಾದ ಪದವುದು. ರೂಢಿಯಿಂದ ಬಂದಂತಹ ಶಬ್ದವೇ ರೂಢನಾಮ. ಹಾಗಾದ್ರೆ ಆಪ್ಷನ್ 1 ಮನುಷ್ಯ ಅನ್ನುವುದು ಇದಕ್ಕೆ ಸರಿ ಉತ್ತರ. 3ನೇ ಪ್ರಶ್ನೆ, ಅಷ್ಟು, ಇಷ್ಟು, ಹಲವು ಪದಗಳು ಈ ವ್ಯಾಕರಣಾಂಶವಾಗಿವೆ. ನೋಡಿ, ಇದು ಪರಿಮಾಣವಾಚಕ. ನಿರ್ದಿಷ್ಟವಾಗಿ ಪ್ರಮಾಣವನ್ನು ತಿಳಿಸುವುದಿಲ್ಲ. ಹಾಗಾಗಿ ಇದು ಪರಿಮಾಣವಾಚಕವಾದಂತಹ ಒಂದು ವ್ಯಾಕರಣಾಂಶವಾಗಿದೆ. ನೆಕ್ಸ್ಟ್, ಹಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಇಂದ ಅನ್ನುವುದು ತೃತೀಯ ವಿಭಕ್ತಿ ಪ್ರತ್ಯಯ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 5ನೇ ಪ್ರಶ್ನೆ, ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು. ಆದೇಶ ಸಂಧಿ, ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಮೈದೂರು, ಇದು ಆದೇಶ ಸಂಧಿಗೆ ಉದಾಹರಣೆಯಾದ ಪದವಾಗಿದೆ. 6, ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ, ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 7, ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ನೋಡಿ, ಬಟ್ಟ ಬಯಲು ಯಾವುದೇ ಒಂದು ಪದವನ್ನು 2 ಬಾರಿ ನಾವು ಬಳಸಿದ್ರೆ ಅದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ. ಹಾಗಾದ್ರೆ ದ್ವಿರುಕ್ತಿ. ಅದು ಬಟ್ಟ ಬಯಲು ಅನ್ನೋದು ದ್ವಿರುಕ್ತಿಯಾಗಿದೆ. ನೆಕ್ಸ್ಟ್, ಪ್ರಶ್ನೆ 8, ಜೋಡು ನುಡಿಗೆ ಉದಾಹರಣೆಯಾದ ಪದವಿದು. ಆಪ್ಷನ್ 3 ಇದೆ ಹಾಲ್ಜೇನು, ಇದು ಜೋಡು ನುಡಿಗೆ ಉದಾಹರಣೆಯಾದಂತಹ ಪದ. ಪ್ರಶ್ನೆ 9, ಕಗ್ಗಂಟು ಈ ನುಡಿಗಟ್ಟಿನ ಅರ್ಥ ಗೊತ್ತಾಗ್ಬಿಡುತ್ತೆ ನೇರವಾಗಿ. ಆಪ್ಷನ್ 2 ಬಗೆಹರಿಸಲಾಗದ ಸಮಸ್ಯೆ. 10ನೇ ಪ್ರಶ್ನೆ, ಸಾಮಾನ್ಯಾರ್ಥಕ ಅವಯಕ್ಕೆ ಉದಾಹರಣೆಯಾದ ಪದವಿದು. ಸಾಮಾನ್ಯಾರ್ಥಕ ಅವಯ, ಇದು ಆಪ್ಷನ್ 1 ಸೊಗಸಾಗಿ ಎನ್ನುವುದು ಸರಿ ಉತ್ತರ. 11, ವೈಶಾಖ ಪದದ ತದ್ಭವ ರೂಪ. ಹಾಗಾದ್ರೆ
ವೈಶಾಖ ತತ್ಸಮ ತದ್ಭವ ಸ್ವಲ್ಪ ನೋಡಿಕೊಳ್ಳಲೇಬೇಕು. ಇದಕ್ಕೆ ಆಪ್ಷನ್ 4 ಬೇಸಗೆ ಎನ್ನುವುದು ಸರಿ ಉತ್ತರವಾಗಿದೆ. ಪ್ರಶ್ನೆ 12. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿರುವ ಕರ್ತೃಪದ, ಇಲ್ಲಿ ಕರ್ತೃಪದ ಯಾರಪ್ಪ ಅಂದ್ರೆ ದೇವರು. ಸೊ ಹಾಗಾಗಿ ಆಪ್ಷನ್ 3 ದೇವರು ಎಂದು ಸರಿ ಉತ್ತರ. 13ನೇ ಪ್ರಶ್ನೆ. ಭತ್ತ ಎಂಬ ಅರ್ಥವನ್ನು ನೀಡುವ ಪದವಿದು. ಸೊ ಇಲ್ಲಿ ಭತ್ತ ಅನ್ನೋಕೆ ಅರ್ಥ ಇರ್ತಕ್ಕಂಥ ಮತ್ತೊಂದು ಪದವಿ ಯಾರಪ್ಪ ಅಂದ್ರೆ ಆಪ್ಷನ್ 2 ಕಳವೆ ಅಂದ್ರೆ ಭತ್ತ ಅಂತ ಅರ್ಥ. ನೆಕ್ಸ್ಟ್ 14. ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ 4 ಅಜ್ಞಾನಿ. ಮರಣ ಹೊಂದು. ನೆಕ್ಸ್ಟ್ ಪರಿಶುದ್ಧತೆ, ಪಾತಿ ಈ ಅರ್ಥಗಳನ್ನು ಹೊಂದಿರುವ ಪದವಿದು. ಸೊ ಈ ಮೂರು ಅರ್ಥಗಳನ್ನು ನೀಡತಕ್ಕಂಥ ಒಂದು ಪದ ಮಡಿ. ಆಪ್ಷನ್ 1 ಸರಿ ಉತ್ತರವಾಗಿರುತ್ತೆ. ಮಡಿ ಎನ್ನುವುದು ಈ ಮೂರು ಪದಗಳಿಗೆ ಒಂದು ಅರ್ಥವನ್ನು ನೀಡುತ್ತೆ, ನಾನಾರ್ಥ ಪದವಾಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ. ವಿವೇಕ ಶಾಲೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ಕಾಲಸೂಚಕ ಪ್ರತ್ಯಯ ನೋಡ್ರಿ, ಹೋಗುತ್ತಾನೆ, ಉತ್ತಾನೆ, ಹಾಗಾದ್ರೆ ಉತ್ ಪ್ರತ್ಯಯವಾಗಿದೆ. ಆಪ್ಷನ್ 3 ಸರಿ ಉತ್ತರ. 16ಕ್ಕೆ 3 ಸರಿ ಉತ್ತರವಾಗಿದೆ. ನೆಕ್ಸ್ಟ್ 17. ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಈ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿರುವ ಕ್ರಿಯಾರೂಪ ಯಾವುದು? ಹಾಗಾದ್ರೆ ಆಪ್ಷನ್ 2 ವಿದ್ಯಾರ್ಥಕ ಇದು ಈ ಪದದೊಂದು ಕ್ರಿಯಾರೂಪವಾಗಿದೆ. ಮಾಡುವೆ ಅನ್ನುವ ಪದದಲ್ಲಿರ್ತಕ್ಕಂಥ ಕ್ರಿಯಾರೂಪ ವಿದ್ಯಾರ್ಥಕ ರೂಪವಾಗಿದೆ. ನೆಕ್ಸ್ಟ್ 18. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತೆ. ಸೊ ಮೋಸ್ಟ್ ಕಾಮನ್ ಆಗಿ ಗೊತ್ತಿರುತ್ತೆ, ವಿವರಣಾತ್ಮಕ ಚಿಹ್ನೆಯನ್ನು ನಾವು ಬಳಸ್ತೇವೆ. ಆಪ್ಷನ್ 4. ನೆಕ್ಸ್ಟ್ 19. ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ. ಸೊ ಬರ್ತಾನೆ ಅಂತ ಗ್ರಂಥಿಕ ರೂಪ. ಸೊ ಗ್ರಂಥದಲ್ಲಿ ಇದನ್ನು ಬರುತ್ತಾನೆ ಎಂದು ಬಳಸ್ತೇವೆ. ಆಪ್ಷನ್ 3 ಸರಿ ಉತ್ತರವಾಗಿದೆ. 20. ಸರಿಯಾದ ಪದರೂಪವಿದು. ಸೊ ಇಲ್ಲಿ ಅನಿರ್ವಚನೀಯ ಅಂತಕ್ಕಂಥ ಪದಕ್ಕೆ ಸರಿಯಾದ ಪದವನ್ನು ಹುಡುಕಬೇಕಾಗತ್ತೆ. ಸೊ ಇಲ್ಲಿ ಆಪ್ಷನ್ ಫಸ್ಟ್ ನೋಡ್ರಿ, ಅನಿರ್ವಚನೀಯ ಅಂದ್ರೆ ವರ್ಣಿಸಲಾಗದ, ವಿವರಿಸಲಾಗದ ಅಂತಕ್ಕಂಥ ಪದ. ಅದಕ್ಕೆ ಅದರ ಅರ್ಥ, ಅದರ ಸರಿಯಾದ ಶಬ್ದ ಇದು ಫಸ್ಟ್ ಆಪ್ಷನ್, ಅನಿರ್ವಚನೀಯ. ಓಕೆ. ನೆಕ್ಸ್ಟ್ ಅಣ್ಣ ಪದದ ಬಹುವಚನ ರೂಪವಿದು. ಸೊ ಆಪ್ಷನ್ 4 ಈಸ್ ಅಣ್ಣಂದಿರು. ನೆಕ್ಸ್ಟ್ 22. ಮಾಲೆಯ ಈ ಪದವು ಅಕ್ಷರ ಗಣಗಳಲ್ಲಿ ಇದಾಗಿದೆ ನೋಡ್ರಿ, ಅಕ್ಷರ ಗಣಗಳನ್ನ ಸ್ವಲ್ಪ ತಿಳ್ಕೊಳ್ಳೇಬೇಕು. ಸೊ ಆಪ್ಷನ್ 2 ಬಗಣ, ಬಗಣ. ಓಕೆ. ಸೊ ಇವುಗಳನ್ನ ಅನಾಲಿಸಿಸ್ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಹೆಚ್ಚು ಅಂಶಗಳನ್ನ ಚರ್ಚೆ ಮಾಡೋಣ. 23. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ. ಸೊ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಸೊ ಇದು ಉಪಮಾ ಅಲಂಕಾರ. ಆಪ್ಷನ್ 3 ಉಪಮಾ ಅಲಂಕಾರ ಸರಿ ಉತ್ತರವಾಗಿದೆ. ನೆಕ್ಸ್ಟ್ ಷಟ್ಪದಿಯ ಬ್ರಹ್ಮ ಅಭಿಧಾನವನ್ನು ಹೊಂದಿರುವ ಕವಿ ಷಟ್ಪದಿಯ ಬ್ರಹ್ಮ ರಾಘವಾಂಕ. ಹಾಗಾಗಿ ಆಪ್ಷನ್ 2 ಇದು ಸರಿ ಉತ್ತರ. ನೆಕ್ಸ್ಟ್ 25. ತಾಳಿದವನು ಬಾಳಿಯಾನು. ಈ ಗಾದೆಯು ಇದರ ಮಹತ್ವವನ್ನು ತಿಳಿಸುತ್ತೆ. ಹಾಗಾದ್ರೆ ಯಾವುದರ ಮಹತ್ವವನ್ನು ತಿಳಿಸುತ್ತೆ? ಅದು ತಾಳ್ಮೆಯ ಮಹತ್ವವನ್ನ ತಿಳಿಸುತ್ತೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ 25 ಪ್ರಶ್ನೆಗಳಾದವು ಕನ್ನಡಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 25 ಪ್ರಶ್ನೆಗಳಿದ್ದಾವೆ. ಅದರ ಸರಿ ಉತ್ತರವನ್ನು ನೋಡ್ತಾ ಬಿಡೋಣ. 26. Sunita is a regular to the class, but Shushma is dash. Choose the appropriate prefix for the word underlined to make it opposite. So we have to select prefix. Prefix ಅನ್ನೋ ಪದವನ್ನ ಸೆಲೆಕ್ಟ್ ಮಾಡಬೇಕು. Regular, so irregular. Option 3 is the right answer. Next 27. The president appointed him. Here the underlined word is a or an. ಸೊ ಅಂಡರ್ಲೈನ್ ಮಾಡೋದು ಪದ ಯಾವುದು? ಪ್ರೆಸಿಡೆಂಟ್ ಅನ್ನುವುದು ಯಾವ ಒಂದು ನೌನ್ ಆಗಿರುತ್ತೆ? ಸೊ ಇಟ್ ಈಸ್ ಕಾಮನ್ ನೌನ್. ಆಪ್ಷನ್ 2 ಪ್ರೆಸಿಡೆಂಟ್ ಇಸ್ ಅ ಕಾಮನ್ ನೌನ್. 28. Hamlet is a dash greatest play of the Shakespeare. Choose an article and fill in the blanks. ನೋಡಿ, ಸೊ ಆಲ್ಮೋಸ್ಟ್ ಹಿಯರ್ ದ ಗ್ರೇಟೆಸ್ಟ್ ಸೂಪರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಒಳಗೂ ಬರುತ್ತೆ. ಸೊ ನಮಗೆ ನೆಕ್ಸ್ಟ್ ಚರ್ಚೆ ಮಾಡೋಣ ಅನಾಲಿಸಿಸ್ ಅಲ್ಲಿ. So the is the right answer. Next 29. Hema is a dancer. Choose the appropriate question tag. We have to choose right question tag. Here is first one, isn't she? Next 30.
When was R.K. Lakshman born? Identify the type of sentence from the given alternatives. So very simple, easy answer we have to identify. So it's a interrogative sentence. Option 2 is the right answer. 31. The Indian ambassador visited the Western countries. Choose the appropriate question so as to get the underlined words as answer. ಹಾಗಾದ್ರೆ ಇಂಡಿಯನ್ ಅಂಬಾಸಿಡರ್ ಅನ್ನು ಅಂಡರ್ಲೈನ್ ಮಾಡಲಾಗಿದೆ, ಇದು ಉತ್ತರ ಬರುವ ಹಾಗೆ ಸೆಲೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಇಲ್ಲೇ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹೂ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್. ಓಕೆ, ನೆಕ್ಸ್ಟ್ 32. ಚೂಸ್ ದ ಆಡ್ ಒನ್ ಔಟ್. ಗುಂಪಿಗೆ ಸೇರಿದ ಪದವನ್ನ ಸೆಲೆಕ್ಟ್ ಮಾಡಿದಾಗ ಆಪ್ಷನ್ 3 ಲರ್ನರ್ ಔಟ್ ಆಗುತ್ತೆ. ನೆಕ್ಸ್ಟ್ 33. You and I are studying in the same class. Dash are classmates. Choose the appropriate pronoun. We have to select pronoun from the given alternatives. So ಇಲ್ಲಿ we ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 34. ಸೊ ಇದು ರಿಅರೇಂಜ್ ಮಾಡಬೇಕು. ಸೊ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಮಹಾತ್ಮ ಗಾಂಧೀಜಿ ವೆಪನ್ ಆಸ್ ಹೀಸ್ non-violence adopted during freedom struggle. So ಇಲ್ಲಿ ಆಪ್ಷನ್ 2 is the right answer ಆಗುತ್ತೆ. So ಮಹಾತ್ಮ ಗಾಂಧಿ adopted non-violence as his weapon during the freedom struggle. Next 35 question. Choose the right dictionary order of the words. ಸೊ ಸರಿಯಾದ ಡಿಕ್ಷನರಿಯ ಕ್ರಮದಲ್ಲಿ ಈ ಶಬ್ದಗಳನ್ನು ಜೋಡಿಸಿದಾಗ ಸಿಗುವ ಸರಿ ಉತ್ತರ. ಸೊ ಆಪ್ಷನ್ 3. ಸೊ ಬ್ಲಾಸಮ್, ಬಾದರ್, ಬ್ರದರ್, ಬರ್ಗ್ಲರ್. 36. She is a beautiful dash poor. Choose the most appropriate word to complete the sentence. Here we have to select but. So option first is the right answer. She is a beautiful but poor. 37. Suma dash temple every Thursday. Choose the correct verb form and fill in the blank. So 37. So see, Suma visits temple every Thursday. So visits ಯಾಕೆ ಬರುತ್ತಪ್ಪ ಅಂದ್ರೆ ಡೈಲಿ ಹ್ಯಾಬಿಚುವಲ್ ಆಕ್ಷನ್ಗಳನ್ನು ನಾವು ಹೇಳ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಯೂಸ್ ಮಾಡ್ತೇವೆ. ದಟ್ಸ್ ವೈ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ವಿಸಿಟ್ಸ್. Next, he walked dash the theater. Choose the suitable preposition and fill in the blanks. So he walked into, option 3 is the right answer, into the theater. Next 39. It's very cold outside. Sit by the fire and dash. Choose the correct phrasal verb and fill in the blanks. So here option 2 is the right answer, warm up. Sit by the side and warm up. Next 40. Identify the word with the correct spelling. So ಸರಿಯಾದ ಸ್ಪೆಲ್ಲಿಂಗ್ ಇರತಕ್ಕಂಥ ಶಬ್ದವನ್ನು ಆಯ್ಕೆ ಮಾಡಬೇಕು. ಸೊ ಇಟ್ಸ್ ಅ ಮಿಸ್ಟರಿ, ರಹಸ್ಯ, ಮಿಸ್ಟರಿ. ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. 41. ಈ ಜಾಬ್ ಹಂಟ್ had proved fruitless. Now he is treading water. Choose the appropriate meaning of the idiom. So here they have given idiom treading water ಅನ್ನೋದು idiom ಕೊಟ್ಟಿದ್ದಾರೆ, ಅದಕ್ಕೆ ಸರಿ ಉತ್ತರವನ್ನ ಹುಡುಕಬೇಕು. ಸೊ treading water means making no progress. So option 3 is the right answer. Next 42. I dash written a letter. Choose the most appropriate word. So here tense ಗೊತ್ತಾದ್ರೆ ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡೋದು. I have written a letter. 43. Man is a social animal. Identify the subject in the above sentence. ಮೇಲಿನ ವಾಕ್ಯದಲ್ಲಿ ಯಾವುದು ಸಬ್ಜೆಕ್ಟ್? ಸೊ ಹಿಯರ್ ಕರ್ತೃಪದ ಮ್ಯಾನ್ ಸಬ್ಜೆಕ್ಟ್. ನೆಕ್ಸ್ಟ್ 44. Excuse me, can you help me in locating the book? My experiment with truth. The language function used in the above sentence is. ಸೊ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಗಳಲ್ಲಿ ನೋಡಿದಾಗ ವೆರಿ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಇಟ್ಸ್ ಎ ಸೀಕಿಂಗ್ ಇನ್ಫಾರ್ಮೇಶನ್, ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ. ನೆಕ್ಸ್ಟ್ 45. ಆಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್. ಸೊ ಇಟ್ಸ್ ಕಂಪ್ಲೀಟ್ ದ ಪ್ರೋವರ್ಬ್ ಆಗಿದೆ. ಸೊ ಅಪ್ರಾಪ್ರಿಯೇಟ್ ವರ್ಡ್ ಅನ್ನ ಯಾವುದನ್ನು ಸೆಲೆಕ್ಟ್ ಮಾಡಿದಾಗ ವರ್ಡ್ಸ್ ಆಗುತ್ತೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್
ಮೇಕಿಂಗ್ ಅ ಕಪ್ ಆಫ್ ಟೀ ಇಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್. ಸೊ ರಿಯರ್ ದ ಫಾಲೋವಿಂಗ್ ಸೀಕ್ವೆನ್ಸ್ಲಿ. ಸೊ ಟೀಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ಸೊ ಇಲ್ಲಿ ಜಂಬಲ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ಅವುಗಳ ಸರಿಯಾದ ಒಂದು ಕ್ರಮಣಿಕೆ ನೋಡಿದಾಗ ಯಾವ ರೀತಿ ಟೀ ಪ್ರಿಪೇರ್ ಮಾಡಬಹುದು ಅನ್ನೋದನ್ನ ಸೊ ಇಲ್ಲಿ ನೋಡಬಹುದು. ಆಪ್ಷನ್ 3 ನೋಡಿ. ಸೊ ACBED. ಸೊ A means pour some water in a pan and set it to boil. C, add tea leaves to the boiling water. B means cover the pan with a lid and let the tea brew. E means then add sugar and milk according to the taste. Last one, after a few minutes pour the tea into the teapot. So 46 ರೈಟ್ ಆನ್ಸರ್ 3 ಆಗಿದೆ. ನೆಕ್ಸ್ಟ್ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಪ್ಯಾಸೇಜ್ ಅನ್ನು ಓದಿ ನೀವು 47ರಿಂದ 50 ಪ್ರಶ್ನೆಗಳಿಗೆ ಸರಿ ಉತ್ತರವನ್ನ ಹಾಕಬೇಕು. ಸೊ ನಾನು ನೇರವಾಗಿ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಸೊ 47ರ ಪ್ರಶ್ನೆ ನೋಡಿ. ವೈ ಡಿಡ್ ಮದರ್ ಲೀವ್ ಹರ್ ಸ್ಲೀಪಿಂಗ್ ಚೈಲ್ಡ್? ಹಿಯರ್ ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್ ಟು ಫೆಚ್ ವಾಟರ್. ನೀವೇನು ವಿಡಿಯೋ ಪಾಸ್ ಮಾಡಿಕೊಂಡು ಸ್ವಲ್ಪ ಓದ್ಕೊಂಡ್ರೆ ಬೆಟರ್. ಹಾರ್ಡ್ ಕಾಪಿ ಇದ್ದರೆ ನೇರವಾಗಿ ಆದಷ್ಟು ಈ ಒಂದು ಫ್ರೇಸ್ ಕಂಪ್ಲೀಟ್ ಆದಂಥ ಪ್ಯಾರಾವನ್ನು ಓದ್ಕೊಳ್ರಿ. ತದನಂತರದಲ್ಲಿ ಆನ್ಸರ್ ಮಾಡೋ ಒಂದು ಪ್ರಯತ್ನ ಮಾಡಿ. ನೆಕ್ಸ್ಟ್ 48. ವಾಟ್ ಡಿಡ್ ದ ಮದರ್ ಸಿ ಆನ್ ದ ಮೌತ್ ಆಫ್ ದ ಮಂಗೂಸ್ ವೆನ್ ಶಿ ಕೇಮ್ ಬ್ಯಾಕ್ ಹೋಮ್? ಸೊ ಆಪ್ಷನ್ 2 ಬ್ಲಡ್. 49. ವಾಟ್ ಡಿಡ್ ದ ಮದರ್ ಯೂಸ್ ಟು ಕಿಲ್ ದ ಮಂಗೂಸ್? ಶಿ ಯೂಸ್ಡ್ ಐರನ್ ರಾಡ್. ಆಪ್ಷನ್ 4 is the right answer. 50. The venomous viper was killed by the mongoose. So option 3 is the right answer. So ಈಗ 50 ಪ್ರಶ್ನೆಗಳ ಸರಿ ಉತ್ತರಗಳನ್ನ ನಾವು ಚರ್ಚೆ ಮಾಡಿದ್ವಿ. ನೆಕ್ಸ್ಟ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಸರಿ ಉತ್ತರಗಳನ್ನ ಚರ್ಚೆ ಮಾಡ್ತಾ ಹೋಗ್ಬಿಡೋಣ. ಓಕೆ, 51ನೇ ಪ್ರಶ್ನೆ. ಚಿದಂಬರ ರಹಸ್ಯ ಕೃತಿಯ ಕರ್ತೃ. ಈ ಒಂದು ಕೃತಿಯನ್ನು ಬರೆದರು KP ಪೂರ್ಣಚಂದ್ರ ತೇಜಸ್ವಿ. ಆಪ್ಷನ್ 2 ಸರಿ ಉತ್ತರ. 52. ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವ ರಾಜ. ಸೊ ಆಪ್ಷನ್ 2 ಸಮುದ್ರಗುಪ್ತ. 53. BCCIನ ವಿಸ್ತೃತ ರೂಪ. ಸೊ ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ 54. ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣವಿರುವ ಸ್ಥಳ ಪ್ರಸಿದ್ಧವಾದಂಥ ಲಾರ್ಡ್ಸ್ ಲಂಡನ್ ನಲ್ಲಿರ್ತಕ್ಕಂಥ ಒಂದು ಕ್ರಿಕೆಟ್ ಕ್ರೀಡಾಂಗಣವಾಗಿದೆ. ನೆಕ್ಸ್ಟ್ 55. ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುವ ದಿನ. ಸೊ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಫೆಬ್ರವರಿ 28ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಆಪ್ಷನ್ ಫಸ್ಟ್ ಒನ್ ಇಸ್ ರೈಟ್ ಆನ್ಸರ್. 56. ವೈರಸ್ಗಳ ಬಗೆಗಿನ ಅಧ್ಯಯನದ ವಿಧಾನದ ಶಾಖೆ ಅದು ವೈರಾಲಜಿ. ಆಪ್ಷನ್ 2. ನೆಕ್ಸ್ಟ್ 57. ಕನ್ನಡದ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ. ಆಪ್ಷನ್ 1 ಪುನೀತ್ ರಾಜ್ಕುಮಾರ್. ನೆಕ್ಸ್ಟ್ 58. ಕೆನಡಾ ದೇಶದ ರಾಜಧಾನಿ ಒಟ್ಟಾವು. ಸೊ ಆಪ್ಷನ್ 1 ಇದು ಸರಿ ಉತ್ತರ. ನೆಕ್ಸ್ಟ್ 59ನೇ ಪ್ರಶ್ನೆ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಸೊ ನಾಟ್ ಮ್ಯಾಚ್ಡ್, ಯಾವುದು ಹೊಂದಾಣಿಕೆಯಾಗಿಲ್ಲ ಅದನ್ನೇ ನಾವು ರೈಟ್ ಆನ್ಸರ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಹೊಂದಾಣಿಕೆಯಾಗದೆ ಇರತಕ್ಕಂಥದ್ದು ಆಪ್ಷನ್ 4 ಕೆಂಪು ಕ್ರಾಂತಿ ಉಣ್ಣೆ. ಇದು ಹೊಂದಾಣಿಕೆಯಾಗಿಲ್ಲ, ಹಾಗಾಗಿ ಇದು ಸರಿ ಉತ್ತರ. ನೆಕ್ಸ್ಟ್ 60. ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ಇದು ಆಪ್ಷನ್ 3 36. ನೆಕ್ಸ್ಟ್ A is equal to 26, C8 cat is equal to 57. ಆದರೆ SUN ಸನ್ ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ ಅದು ಆಪ್ಷನ್ 2 27. ನೆಕ್ಸ್ಟ್ 62ನೇ ಪ್ರಶ್ನೆ. ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ. ಒಟ್ಟು ತ್ರಿಭುಜಗಳನ್ನ ನೀವು ಕೌಂಟ್ ಮಾಡಿ ಹೇಳಿದ್ರೆ ಅದು 10 ಆಗುತ್ತೆ. 10 ತ್ರಿಭುಜಗಳು ಕಂಡು ಬರ್ತವೆ ಅಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕೊಟ್ಟಿರುವ ಪದಗಳಿಗೆ ಹೊಂದಾಣಿಕೆಯಾಗಿರುವ ಸೂಕ್ತ ವೆನ್ನಕ್ಷೆನ. ಸೊ ನವಿಲುಗಳು, ಪಕ್ಷಿಗಳು, ಒಂಟೆಗಳು, ಇದಕ್ಕೆ ಮ್ಯಾಚ್ ಆಗ್ತಕ್ಕಂತಹ ವೆನ್ನಕ್ಷೆ ಆಪ್ಷನ್ 2. ನೆಕ್ಸ್ಟ್ 64ನೇ ಪ್ರಶ್ನೆ. ಮೊದಲೆರಡು ಸಂಖ್ಯೆಗಳಿರುವ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ಸೊ 2 ಅನುಪಾತ 9 ಸಮಾನುಪಾತ 5. ಸೊ ಅನುಪಾತ ಕ್ವಶನ್ ಮಾರ್ಕ್. ಸೊ ಇಲ್ಲಿ ನಮಗೆ ಬೇಕಾದಂತಹ ಸರಿ ಉತ್ತರ 2 ಕೊಟ್ಟಿದ್ದಾರೆ. ಒಂದು ಆಪ್ಷನ್ 36, ಒಂದೇ ಆಪ್ಷನ್ 36 ಕೊಟ್ಟಿದ್ದಾರೆ, ಅಥವಾ ಆಪ್ಷನ್ 49. ಸೊ ಹಾಗಾಗಿ ಈ ಎರಡೂ ಉತ್ತರಗಳನ್ನು ನೀವು ಹಾಕಿದರೆ ಇದು ಸರಿ ಉತ್ತರ. ನೆಕ್ಸ್ಟ್ ನೋಡೋಣ.
65. ಒಬ್ಬ ವ್ಯಕ್ತಿ ಉತ್ತರಕ್ಕೆ 20 ಮೀಟರ್ ನಡೆದು ಎಡಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ, ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ, ಆಮೇಲೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಹಾಗಾದ್ರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಈ ಒಂದು ಪ್ರಶ್ನೆಗೆ 4ನೇ ಆಪ್ಷನ್ 60 ಮೀಟರ್ ದೂರದಲ್ಲಿದ್ದಾನೆ ಅದೇ ಸರಿ ಉತ್ತರವಾಗಿದೆ. ಇನ್ನ 66ನೇ ಪ್ರಶ್ನೆಗೆ ಒಂದು ಸರಿ ಉತ್ತರ. ಸೊ ಇದು ಆಪ್ಷನ್ 1 50. ಸೊ ಈ ಚಿಹ್ನೆಗಳ ಆಕಾರದ ಮೇಲೆ ನೀವು ಚಿಹ್ನೆಗಳನ್ನು ಬದಲಿ ಮಾಡಿಕೊಂಡು, ಸೊ ಎ ಬಿ, ಎ ಅಂದ್ರೆ ಪ್ಲಸ್, ಬಿ ಅಂದ್ರೆ ಮೈನಸ್, ಸಿ ಅಂದ್ರೆ ಇಂಟು ಇರುತ್ತೆ. ಸೊ ಅದನ್ನು ಚೇಂಜ್ ಮಾಡಿಕೊಂಡು ಲೆಕ್ಕ ಮಾಡಿದಾಗ 50 ಉತ್ತರ ಬರುತ್ತೆ. ನೆಕ್ಸ್ಟ್ 67ನೇ ಪ್ರಶ್ನೆ. ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ಗ್ರಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಆಟಗಾರ? ಇದು ಆಪ್ಷನ್ 3 ರಾಫೆಲ್ ನಡಾಲ್. ನೆಕ್ಸ್ಟ್ 68ನೇ ಪ್ರಶ್ನೆ. ಸೊ ಇದು ಈ ಒಂದು ಪ್ರಶ್ನೆ ಡಿಲೀಟ್ ಆಗಿದೆ. ಸೊ ಹಾಗಾಗಿ ಇದನ್ನು ಬಿಟ್ಟು 149 ಪ್ರಶ್ನೆಗಳಂತ ಹೇಳಿದ್ದೆ ನಿಮಗೆ. ನೆಕ್ಸ್ಟ್ 69ನೇ ಪ್ರಶ್ನೆ. ವೈದ್ಯಕೀಯ ಕ್ಷೇತ್ರದಲ್ಲಿನ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿ 2021 ಇದೊಂದು ಪಡೆದಂತಹ ಕನ್ನಡಿಗ ಯಾರಪ್ಪ ಅಂದ್ರ BM ಹೆಗಡೆ. ಆಪ್ಷನ್ 2 ಸರಿ ಉತ್ತರ. ನೆಕ್ಸ್ಟ್ 70ನೇ ಪ್ರಶ್ನೆ. ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಅದು ಆಪ್ಷನ್ 2 ಪಶ್ಚಿಮ ಬಂಗಾಳ. 71. ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಯಾವುದು? ಅದು 1ನೇ ಆಪ್ಷನ್ ಪಂಪ ಪ್ರಶಸ್ತಿ. ನೆಕ್ಸ್ಟ್ 72. ಕರ್ನಾಟಕದಲ್ಲಿ SSLC ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನ ಒದಗಿಸುವ ಕಾರ್ಯಕ್ರಮ ಯಾವುದು? ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ. ಆಪ್ಷನ್ 1 ಸರಿ ಉತ್ತರ. ಆಪ್ಷನ್ ಫಸ್ಟ್. ನೆಕ್ಸ್ಟ್ 73. 2021ರಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಶೃಂಗಸಭೆ ನಡೆದಂತಹ ಸ್ಥಳ ಯಾವುದಪ್ಪ ಅಂದ್ರ ಗ್ಲಾಸ್ಗೋ. ನೋಡ್ರಿ, ಸ್ಕಾಟ್ಲೆಂಡ್ ನ ಗ್ಲಾಸ್ಗೋ. ಈಗ ಕಾಮನ್ವೆಲ್ತ್ ಕ್ರೀಡಾಕೂಟ ಅಲ್ಲಿ ನಡೆದಿದೆ. ನೆಕ್ಸ್ಟ್ 74. ದ ಪರೋಸ್ ಇನ್ ಅ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಎಂಬ ಜೀವನ ಚರಿತ್ರೆ ಪುಸ್ತಕ ಇವರಿಗೆ ಸಂಬಂಧಿಸಿದೆ? ಸೊ ಇದು ಆಪ್ಷನ್ 3 HD ದೇವೇಗೌಡ ಇವರಿಗೆ ಸಂಬಂಧಿಸಿದೆ. ನೆಕ್ಸ್ಟ್, ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇರುವ ಸ್ಥಳ ಚೀನಾಬ್ ನದಿಯ ಮೇಲಿದೆ. ಆಪ್ಷನ್ 4 ಸರಿ ಉತ್ತರವಾಗಿದೆ. ಚೀನಾಬ್ ನದಿಯ ಮೇಲಿದೆ. ನೆಕ್ಸ್ಟ್ GK ಕ್ವಶನ್ ಮುಗಿದು ಈಗ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಸಂಬಂಧಂತ ಕೀ ಆನ್ಸರ್ ನೋಡೋಣ. ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ. 76. ಡಿಸ್ಲೆಕ್ಸಿಯಾ ಸ್ಥಿತಿಯು ಹೊಂದಿರುವ ಕ್ಲಿಷ್ಟತೆ. ಮೊದಲನೇ ಆಯ್ಕೆ ಓದುವುದು. 77. ಅಂತರಾವಲೋಕನ ತಂತ್ರಗಳನ್ನು ಬಳಸಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಪ್ರಾಯೋಗಿಕವಾಗಿ ಕಾರಣೀಕರಿಸಲು ಸಾಧ್ಯವಿಲ್ಲದ ಒಂದು ಸನ್ನಿವೇಶ. 1ನೇ ಆಯ್ಕೆ ಒಬ್ಬ ವ್ಯಕ್ತಿಯು ಹತಾಶೆಗೊಳಗಾದಾಗ. 78. ತನ್ನ ತಂಡದ ಸದಸ್ಯರೊಬ್ಬರ ಕೆಲಸದ ಪ್ರಮಾಣವನ್ನು ಅವಲೋಕಿಸಲು ಮೇಲ್ವಿಚಾರಕನು ಅವರು ಅಳವಡಿಸುವ ಒಂದು ವಿಧಾನ. ಸೊ ಆಪ್ಷನ್ 3 ಪಾಲ್ಗೊಳ್ಳುವಿಕೆ ಅವಲೋಕನ. ನೆಕ್ಸ್ಟ್ 79. ಸ್ವತಂತ್ರ ಚಲಕ ಪ್ರಚೋದನೆ. ಸೊ ಅವಲಂಬಿತ ಚಲಕ ಇಲ್ಲೇ ಮೊದಲನೇ ಆಯ್ಕೆ ಪ್ರತಿಕ್ರಿಯೆ ಆಗುತ್ತೆ. ನೆಕ್ಸ್ಟ್ 80. ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಆತನ ಅಂಕಪಟ್ಟಿಯನ್ನು ಗಮನಿಸಬಹುದು. ಇದಕ್ಕೆ ಬಳಸಬಹುದಾದ ವಿಧಾನ. ಸೊ ಆಪ್ಷನ್ 2 ವ್ಯಕ್ತಿ ಅಧ್ಯಯನ. 81. ಅನ್ಯೋನ್ಯತೆ ಮತ್ತು ನಿಕಟ ಸ್ನೇಹವನ್ನು ವ್ಯಕ್ತಪಡಿಸುವುದು ಯಾವ ಅವಸ್ಥೆಯಲ್ಲಿ ಅಂದ್ರೆ ಅದು ತಾರುಣ್ಯ ಅವಸ್ಥೆಯಲ್ಲಿ. ಆಪ್ಷನ್ 3. ನೆಕ್ಸ್ಟ್ 82. ಹೇಳಿಕೆ ಎ ಜೀವಿಯಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬದಲಾವಣೆಯ ವಿಕಾಸ. ಹೇಳಿಕೆ ಬಿ ಯಾವುದೇ ಜೀವಿಯಲ್ಲಿ ಉಂಟಾಗುವ ವಿಕಾಸವು ಬೆಳವಣಿಗೆ, ಸಾಮರ್ಥ್ಯ, ಪಕ್ವತೆ ಮತ್ತು ಪರಿಸರದೊಂದಿಗಿನ ಅನುಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಸರಿಯಾದ ಆಯ್ಕೆ ಉತ್ತರ ಆಯ್ಕೆ 1 ಹೇಳಿಕೆ ಎ ಯು ಸರಿಯಾಗಿದೆ ಮತ್ತು ಹೇಳಿಕೆ ಬಿ ಯು ಹೇಳಿಕೆ ಎಗೆ ಸಮರ್ಥನೀಯವಾಗಿದೆ. ನೆಕ್ಸ್ಟ್ 83ನೇ ಪ್ರಶ್ನೆ. ಎಲ್ಲಾ ಮಕ್ಕಳು ಏಕರೀತಿಯ ವಿಕಾಸದ ಹಂತಗಳನ್ನು ಪ್ರದರ್ಶಿಸಿದರೂ ಅವರ ವಿಕಾಸದ ಅವಧಿಯಲ್ಲಿ ವ್ಯತ್ಯಾಸವಾಗಿರುತ್ತದೆ. ಇದರಲ್ಲಿ ಅಡಗಿರುವ ತತ್ವ. ಆಯ್ಕೆ 2 ಅನನ್ಯತೆಯ ತತ್ವ.
84. ಸೊ ಪಟ್ಟಿ 1ರಲ್ಲಿ ನೀಡಿರುವ ನೈತಿಕ ವಿಕಾಸದ ಹಂತಗಳನ್ನು ಪಟ್ಟಿ 2ರಲ್ಲಿರುವ ವಿಕಾಸದ ಅವಧಿಯೊಂದಿಗೆ ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. ಸೊ ಇಲ್ಲಿ 84ಕ್ಕೆ ಸರಿ ಉತ್ತರ ಫಸ್ಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ 85. ಒಂದು ಮಗು ತತ್ಕ್ಷಣದಲ್ಲಿ ಸಂಘಶೀಲತೆ ವರ್ತನೆಯನ್ನು ತೋರಿಸಲು ಮುಂದಾಗುತ್ತದೆ. ಈ ವರ್ತನೆಗೆ ಸಹಭಾಗಿತ್ವವಾಗಿರುವ ಸಂವೇದನೆ. ಇದು ಆಪ್ಷನ್ 3 ಒಂಟಿತನದ ಭಾವ. 86. ಭಾಷೆ, ಶಾಲೆ ಅಥವಾ ಪೋಷಕರಿಂದ ಪಡೆಯುವ ತರಬೇತಿ ಮೂಲಕ ಮಗುವಿನಲ್ಲಿ ಉಂಟಾಗುವ ಕಲಿಕೆಗೆ ಒತ್ತು ನೀಡುವ ವಿಕಾಸದ ಒಂದು ಘಟಕಾಂಶ. ಇದು 4 ಸಾಮಾಜಿಕ ಪ್ರಸರಣ. 87. ಪಿಯಾಜೆರವರ ಪ್ರಕಾರ ಮಗುವು ನೈತಿಕವೂ ಅಲ್ಲದ ಅನೈತಿಕವೂ ಅಲ್ಲದ ವರ್ತನೆಗಳನ್ನು ತೋರ್ಪಡಿಸುವ ನೈತಿಕ ವಿಕಾಸದ ಹಂತ. ಸೊ ಫಸ್ಟ್ ಒನ್ ಸಂಬಂಧ ಭಾವಹೀನ ಹಂತ. ನೆಕ್ಸ್ಟ್ 88ನೇ ಪ್ರಶ್ನೆ. ಉತ್ತರ ಬಾಲ್ಯದ ಕೊನೆಯ ಹಂತದ ವಿದ್ಯಾರ್ಥಿಗಳ ದೈಹಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆಯನ್ನು ನಾಟ್ ರೈಟ್. ಸೊ ಸೂಕ್ತವಲ್ಲದ ಹೇಳಿಕೆಯನ್ನ ಗುರುತಿಸಿ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಬಾಲಕರ ಎತ್ತರವು ಬಾಲಕಿಯರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ. ಇದು ಸೂಕ್ತವಲ್ಲದ ಹೇಳಿಕೆಯಾಗಿದೆ. ಅಂದ್ರೆ ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ಅರ್ಥ. ನೆಕ್ಸ್ಟ್ 89. ಸೊ ಹೇಳಿಕೆಯೇ ಒಬ್ಬ ವಿದ್ಯಾರ್ಥಿಗೆ ನೀವು ಸಮಸ್ಯೆಯನ್ನು ನೀಡಿದರೆ ಅದನ್ನು ಪೂರ್ಣಗೊಳಿಸಲು ಆತನು 3 ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತಾನೆ. ಹಾಗೆ ಪ್ರತಿದಿನವೂ ಅದೇ ಕ್ರಮಾನುಗತಿಯಲ್ಲಿ ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಸಾಗುತ್ತಾನೆ. ಹೇಳಿಕೆ ಬಿ ಕಲಿಯುವ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ನಿಧಾನಗತಿಯೂ ವಿಧಾನವನ್ನು ಒಳಗೊಂಡಂತೆ ವ್ಯವಸ್ಥಿತವಾಗಿ ಹೊಸ ವಿಚಾರಗಳನ್ನು ಗಳಿಸಿಕೊಳ್ಳುತ್ತಾರೆ. ಸೊ ಈ ಒಂದು ಹೇಳಿಕೆಗೆ ಸರಿಯಾದ ಉತ್ತರ ಒಂದನೆಯದು ಆಪ್ಷನ್ 1. ನೆಕ್ಸ್ಟ್ 90. ಒಂದು ಮಗು ಇತರರಿಗೆ ತನ್ನಿಂದ ತಪ್ಪಾದಾಗ ಅಪರಾಧ ಮನೋಭಾವವನ್ನು ಅನುಭವಿಸುತ್ತದೆ. ಮಗುವಿನ ಈ ವರ್ತನೆಗೆ ಕಾರಣವಾದಂತಹ ವಿಕಾಸ ಅದು ಸಾಮಾಜಿಕ ವಿಕಾಸ. ಫಸ್ಟ್ ಆಪ್ಷನ್. 91. ನಗರದ ಮಕ್ಕಳ ವಸ್ತ್ರ ವಿನ್ಯಾಸ, ಮಾತುಗಾರಿಕೆ ಮುಂತಾದ ಅಂಶಗಳು ಹಳ್ಳಿಯವರಿಂದ ಅನುಕರಣೆಗೆ ಒಳಪಡುತ್ತದೆ. ಇದರಲ್ಲಿ ಅಡಗಿರುವ ಅನುಕರಣೆಯ ನಿಯಮವು ಫಸ್ಟ್ ಒನ್ ಆಪ್ಷನ್ ಮೇಲು ಸ್ತರದಿಂದ ಕೆಳಸ್ತರದವರೆಗೆ. ನೆಕ್ಸ್ಟ್ 92. ದೈಹಿಕ ಶಿಕ್ಷಣ ಬೋಧಕರು ಬಾಸ್ಕೆಟ್ಬಾಲ್ ಕ್ರೀಡೆಗಾಗಿ ಎತ್ತರದ ಆಧಾರದ ಮೇಲೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತಾರೆ. ಎತ್ತರವು ಇದರ ಫಲವಾಗಿದೆ. ಅಂದ್ರೆ ಈ ಕೆಳಕಂಡ ಯಾವುದರ ಫಲ ಎತ್ತರವಾಗಿದೆ? ಸೊ ಅದು ಅನುವಂಶೀಯತೆಯ ಫಲವಾಗಿದೆ. ಆಪ್ಷನ್ 2. ನೆಕ್ಸ್ಟ್ 93. ತರುಣರು ನಿಷ್ಠಾಭಾವವನ್ನು ಇವರೆಡೆಗೆ ಬೆಳೆಸಿಕೊಳ್ಳುತ್ತಾರೆ. ಸೊ ಸಹಜವಾಗಿ ಅವರು ತಮ್ಮ ಸಮವಯಸ್ಕರ ಜೊತೆಗೆ ಏನಪ್ಪಾ ಅಂದ್ರೆ ನಿಷ್ಠಾಭಾವವನ್ನ ಬೆಳೆಸಿಕೊಳ್ತಾರೆ. 93 ಇದಕ್ಕೆ 3ನೇ ಆಪ್ಷನ್. 94. ಅಪರಾಧ ಮತ್ತು ಸಮಸ್ಯೆ ವರ್ತನೆಯ ಇತಿಹಾಸವನ್ನು ಹೊಂದಿರುವ ತರುಣರಲ್ಲಿ ಕಂಡುಬರುವ ಸಂಕೇತ. ಇದಕ್ಕೆ ಆಪ್ಷನ್ 2 ಋಣಾತ್ಮಕ ಸ್ವಬಿಂಬ. ನೆಕ್ಸ್ಟ್ 95. ವಿದ್ಯಾರ್ಥಿಯು ನೃತ್ಯ ಪ್ರದರ್ಶನದಲ್ಲಿ ಕಣ್ಣು ಮತ್ತು ಕೈಗಳ ಸಮನ್ವಯತೆಯನ್ನು ಬಳಸುತ್ತಾನೆ. ಈ ಪ್ರಕ್ರಿಯೆಗೆ ಕಾರಣವಾಗುವ ವಿಕಾಸವು ಅದು ಸ್ನಾಯು ವಿಕಾಸ. ಸೊ ಆಪ್ಷನ್ 1 ಸರಿ ಉತ್ತರ. ನೆಕ್ಸ್ಟ್ 96. ಶಾಲೆಯಲ್ಲಿ ಮಧ್ಯಾಹ್ನ 3ಕ್ಕೆ ಬಾರಿಸುವ ಗಂಟೆಯ ಶಬ್ದದ ನಂತರ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಹೋಗುತ್ತಾರೆ. ಈ ವರ್ತನೆಯ ಸ್ವರೂಪ ಅದು ಆಪ್ಷನ್ 4 ಕಲಿಕೆಯಾಗಿದೆ. 97. ಪರಿಹಾರ ಸಮಸ್ಯೆಗೆ ತಂತ್ರವಲ್ಲದ್ದು. ಆಪ್ಷನ್ 3 ಪ್ರಾಯೋಗಿಕತೆ. 98. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಪರಿಣಾಮಕಾರಿಯ ಮಾಡುವಲ್ಲಿ ಶಿಕ್ಷೆಯನ್ನು ಬಳಸಲಾಗುತ್ತದೆ. ಇದನ್ನು ಪ್ರತಿನಿಧಿಸುವುದು. ಆಯ್ಕೆ 3 ವಿಮುಖ ಶಾಸ್ತ್ರೀಯ ಅನುಬಂಧನ. ನೆಕ್ಸ್ಟ್ ಇದಕ್ಕೆ ಆಪ್ಷನ್ 3 ಆಯಿತು. 99 ಪ್ರಶ್ನೆ. ಘಟಕವನ್ನು ಪೂರ್ಣಗೊಳಿಸಿದ ನಂತರ ಶಿಕ್ಷಕರು ನೀಡಿದ ನಿಯೋಜಿತ ಕಾರ್ಯವನ್ನು ವಿದ್ಯಾರ್ಥಿ ಬರೆಯುತ್ತಾನೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕಂಡುಬರುವ ಕಲಿಕೆ. ಇದು ಆಯ್ಕೆ 2 ಕ್ರಿಯಾ ಪ್ರಸೂತ ಅನುಬಂಧನ. 100
ವಸ್ತುಗತ ಮೌಲ್ಯೀಕರಣದ ಸ್ವರೂಪವು, ಎರಡನೇ ಆಪ್ಷನ್, ಮಗುವು ಏನನ್ನು ಕಲಿತಿದೆ ಎಂದು ತಿಳಿಯಲು. 101, ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಮೇಲೆ ದೀರ್ಘ ಪರಿಣಾಮ ಬೀರುವ ಒಂದು ಕಾರಕ. ಆಯ್ಕೆ 1, ಮನೆ ವಾತಾವರಣ. 102, ಗಾರ್ನರ್ ಅವರ ಬಹುವೈಖರಿ ಮಾದರಿಯ ಪ್ರಕಾರ ನಿರ್ದಿಷ್ಟ ವೈಖರಿಯ ಕಲಿಕಾರ್ಥಿಗಳ ಸಂಖ್ಯೆಯು, ಅದು 7. ಆಪ್ಷನ್ 3. ನೆಕ್ಸ್ಟ್, ಪಟ್ಟಿ 1ರಲ್ಲಿರುವ ಸೃಜನಾತ್ಮಕ ಆಲೋಚನೆಯ ಘಟಕಗಳು ಮತ್ತು ವಿವರಣೆಯನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಆಗಿದೆ. ನೆಕ್ಸ್ಟ್ 104, ಆಂಡರ್ಸನ್ ರವರ ವರ್ಗೀಕರಣದಂತೆ ಈ ಕೆಳಗೆ ನೀಡಿರುವ ಜ್ಞಾನದ ಮಟ್ಟಗಳನ್ನು ಅನುಕ್ರಮಿಕವಾಗಿ ಬರೆಯಿರಿ. ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ 3. ನೆಕ್ಸ್ಟ್ 105, ಶೋಧನಾತ್ಮಕ ಕಲಿಕಾ ವಿಧಾನವು ವರ್ಗೀಕರಣಗೊಂಡಿರುವ ಕ್ಷೇತ್ರ ಯಾವುದು? ಸೊ ಅದು ಮೊದಲನೇ ಆಯ್ಕೆ, ಜ್ಞಾನಾತ್ಮಕ ರಚನಾವಾದ. ನೆಕ್ಸ್ಟ್ 106 ಪ್ರಶ್ನೆ, ವೈಗಟ್ಸ್ಕಿಯವರ ಪ್ರಕಾರ ಕಾರ್ಯವೊಂದರ ಮೇಲೆ ಪ್ರಭುತ್ವ ಸಾಧಿಸಲು ವಿದ್ಯಾರ್ಥಿಗೆ ಬೆಂಬಲವನ್ನು ನೀಡಲಾಗುತ್ತದೆ. ನಂತರದಲ್ಲಿ ಬೆಂಬಲವನ್ನು ಹಿಂತೆಗೆದುಕೊಂಡಾಗಲೂ ವಿದ್ಯಾರ್ಥಿಯು ಮತ್ತೆ ಕಾರ್ಯವನ್ನು ಪೂರ್ಣಗೊಳಿಸುತ್ತಾನೆ. ಇದು ಪ್ರತಿನಿಧಿಸುವುದು. ಸೊ ಇದು ಸಹಾಯಕ ಕಲಿಕಾ ಸಮೀಪ ವಲಯವನ್ನು ಪ್ರತಿನಿಧಿಸುತ್ತೆ. ಆಯ್ಕೆ 3. ನೆಕ್ಸ್ಟ್ 107ನೇ ಪ್ರಶ್ನೆ, 5E ಕಲಿಕಾ ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನು ಒಳಗೊಂಡಿರುವ ಹಂತ. ಸೊ ಯಾವ ಹಂತದಲ್ಲಿ ಕಲಿಕೆಯನ್ನು ಪ್ರೇರೇಪಿಸಲಾಗುತ್ತದೆ? ಅದು ಎಂಗೇಜ್ ಮೀನ್ಸ್ ತೊಡಗಿಕೊಳ್ಳುವಿಕೆ. 108, ಒಂದು ಮಗು ತನಗೆ ನೀಡಿದ ವಸ್ತುವನ್ನು ತಾನು ಹೊಂದಿರುವ ಪೂರ್ವಜ್ಞಾನವನ್ನು ಬಳಸಿ ಮರು ಆಕಾರ ಅಥವಾ ಜೋಡಣೆ ಮಾಡುತ್ತದೆ. ಇಂತಹ ಮಗುವನ್ನು ಗುರುತಿಸುವ ರೀತಿ, ಅದು ಸೃಜನಾತ್ಮಕತೆ ಹೊಂದಿರುವ ಮಗು. ಆಯ್ಕೆ 3. 109ನೇ ಪ್ರಶ್ನೆ, ಗಣಿತೀಯ ಕಲನದಲ್ಲಿ ಸಮಸ್ಯೆಯನ್ನು ಹೊಂದಿರುವ ಮಗುವನ್ನು ಹೀಗೆ ಎಂದು ಕರೆಯುತ್ತಾರೆ. ಸೊ ಇದು ಡಿಸ್ಕ್ಯಾಲ್ಕುಲಿಯಾ. ಆಲ್ಮೋಸ್ಟ್ ಟಿಟಿಗೆ ಬಹಳಷ್ಟು ಸಲ ಬಂದಿದೆ. ಈ ಕೆಳಗಂಡ ಆಧಾರದ ಮೇಲೆ ಕಲಿಕಾ ನ್ಯೂನತೆ ಹೊಂದಿರುವ ಮಗುವನ್ನು ಇತರ ಮಕ್ಕಳಿಂದ ಸ್ಪಷ್ಟವಾಗಿ ಭೇದ ಮಾಡಲಾಗಿಲ್ಲ. ಸೊ ಅದು ಆಯ್ಕೆ 4, ಭೌತಿಕ ನೋಟ ಮತ್ತು ಬುದ್ಧ್ಯಾಂಕ, ಬುದ್ಧಿಶಕ್ತಿ ಸೂಚ್ಯಾಂಕ. 111, ಒಂದು ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಗೊಳಿಸುವ ಕಾರ್ಯಕ್ರಮಗಳು ಇವುಗಳನ್ನು ಒಳಗೊಂಡಿಲ್ಲ. ಸೊ ಹಾಗಾದ್ರೆ ಇದು ಯಾವುದನ್ನು ಒಳಗೊಂಡಿಲ್ಲ? ಅದು ನಮ್ಮ ಉತ್ತರವಾಗಿರುತ್ತೆ. ಹಾಗಾದ್ರೆ ಇದು ಸ್ವತಂತ್ರ ಸಂಶೋಧನೆ, ಈ ಒಂದು ಆಯ್ಕೆ 3 ಅದನ್ನ ಒಳಗೊಂಡಿಲ್ಲ. ಹಾಗಾಗಿ ಇದು ಸರಿ ಉತ್ತರ. ನೆಕ್ಸ್ಟ್ 112, ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಸಾಮಾಜೀಕರಣಗೊಳ್ಳದ ಪ್ರತ್ಯೇಕಿತ ವರ್ತನೆಯನ್ನು ತೋರ್ಪಡಿಸುತ್ತಿದ್ದರೆ ಆ ವಿದ್ಯಾರ್ಥಿಯ ಸ್ವಭಾವ ಅದು ಅಂತರ್ಮುಖಿಯಾಗಿರುತ್ತದೆ. ಆಯ್ಕೆ 1. ನೆಕ್ಸ್ಟ್ 113, ಐಸೆಂಕರ್ ಅವರ ಪ್ರಕಾರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು. ಆಯ್ಕೆ 3, ಸ್ಥಿರ, ಅಸ್ಥಿರ, ಅಂತರ್ಮುಖಿ, ಬಹಿರ್ಮುಖಿ. 114, ಆವರ್ತಕ ರೀತಿಯಲ್ಲಿ ವಿದ್ಯಾರ್ಥಿಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಒಂದು ಅಂಶವಾಗಿದೆ. ಇಲ್ಲಿ ನಿರಂತರ ಒಳಗೊಂಡಿರುವುದು. ಸೊ ಅದು ಆಯ್ಕೆ 4, ನಿರಂತರ ಮತ್ತು ಆವರ್ತನ ಇದನ್ನ ಒಳಗೊಂಡಿರುತ್ತದೆ. ನೆಕ್ಸ್ಟ್ 115, 8ನೇ ತರಗತಿಯ ಮಗುವೊಂದು ಮಧ್ಯಮ ಮೇಲ್ದರ್ಜೆ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯವನ್ನು ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸಿದರು. ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯವನ್ನು ಸಹಿಸಲು ನೆರವಾಗುವ ಮೌಲ್ಯಮಾಪನದ ವಿಧಾನ. ಇಲ್ಲಿ ಆಯ್ಕೆ 2, ರೂಪಣಾತ್ಮಕ ಮೌಲ್ಯಮಾಪನ FA. ನೆಕ್ಸ್ಟ್ 116, ದತ್ತಾಂಶ ಸಂಗ್ರಹಿಸಿದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಹೊಂದಿರುವ ಘಟಕಾಂಶಗಳು. ಇದು ಆಯ್ಕೆ 4, ಅರ್ಥೈಸುವಿಕೆ, ವಿಶ್ಲೇಷಣೆ, ಅನುಚಿಂತನೆ. 117, ಪರೀಕ್ಷೆ ಮತ್ತು ಅವಲೋಕನದ ಮುಖಾಂತರ ದತ್ತಾಂಶವನ್ನು ಸಂಗ್ರಹಿಸಿ ಮೌಲ್ಯ ನಿರ್ಣಯದೊಂದಿಗೆ ವರ್ತನೆಯ ವಿಶ್ಲೇಷಣೆಯನ್ನು ಮಾಡಿ ಗುರುತಿಸುವ
ಪದ ಪ್ರಯೋಗ. ಸೊ ಅದು ಮೌಲ್ಯೀಕರಣವಾಗಿರುತ್ತೆ. ಆಯ್ಕೆ 2. ನೆಕ್ಸ್ಟ್ 118. ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದಲ್ಲಿ ಕಲಿಕಾ ವರ್ತನ ರೂಪ ಹೋಲಿಕೆಗೆ ಸಂಬಂಧಿಸಿದ್ದು. ಸೊ ಇದು ಆಯ್ಕೆ 4 ವಿಶ್ಲೇಷಿಸುವಿಕೆ. 119. ಶಾಲಾ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳ ಮನೋಭಾವವನ್ನು ಮಾಪನ ಮಾಡಲು ಶಿಕ್ಷಕರು ಬಳಸುವ ಸಾಮಾನ್ಯ ತಂತ್ರ. ಸೊ ಆಯ್ಕೆ 3 ಪರೋಪ ಅವಲೋಕನ ತಂತ್ರ, ಇಂಡೈರೆಕ್ಟ್ ಅಬ್ಸರ್ವೇಷನ್. 120. ಉತ್ತಮ ವಾರ್ಷಿಕ ಸಾಧನಾ ಪರೀಕ್ಷೆಯನ್ನು ಸಿದ್ಧಪಡಿಸಲು ಅನುಸರಿಸಬೇಕಾದ ಕ್ರಮಗಳು. ಸೊ ಇವುಗಳನ್ನ ಸರಿಯಾದ ಅನುಕ್ರಮಣೆಯಲ್ಲಿ ಜೋಡಿಸಿದಾಗ ಆಯ್ಕೆ 2 ಸರಿಯಾಗಿರುತ್ತೆ. ಸೊ ಆಯ್ಕೆ 2. ಸೊ ಬಿ ಸಿ ಡಿ ಎ. ನೆಕ್ಸ್ಟ್ 121. ನಿಗದಿತ ಸಮಯದಲ್ಲಿ ನೇಮಿತ ಕಾರ್ಯವನ್ನು ಸಲ್ಲಿಸಿದ ವಿದ್ಯಾರ್ಥಿಯನ್ನು ತರಗತಿ ಶಿಕ್ಷಕರು ಶ್ಲಾಘಿಸಿದರು. ಶಿಕ್ಷಕರು ಬಳಸಿದ ನಿಯಮವು ಅದು ಹಿಮ್ಮಾಯಿತಿ ಮತ್ತು ಪುನರ್ಬಲನವಾಗಿದೆ. 122. ಈ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮದ ಮ್ಯಾಗಝಿನ್ಸ್ ಆಫ್ ಟೀಚಿಂಗ್ ಆಯ್ಕೆಯು. ಸೊ ಇದು ಆಪ್ಷನ್ 3 ಅನುಗಮನಾತ್ಮಕದಿಂದ ನಿಗಮನಾತ್ಮಕದವರೆಗೆ. ನೆಕ್ಸ್ಟ್ 123. ಸಹಭಾಗಿತ್ವ ಕಲಿಕೆಯು ಅಭಿವೃದ್ಧಿಪಡಿಸುವ ಕೌಶಲದ ಘಟಕ. ಆಪ್ಷನ್ 3 ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯ. 124. ಅನುಗಮನ ವಿಧಾನವು ಒಳಗೊಂಡಿರುವ ತತ್ವಗಳು. ಸೊ ಅದು ಉದಾಹರಣೆಯಿಂದ ನಿಯಮದವರೆಗೆ ಸಾಗುತ್ತೆ. ಹಾಗಾಗಿ ಆಯ್ಕೆ 1 ಸರಿ ಉತ್ತರವಾಗಿದೆ. ನೆಕ್ಸ್ಟ್ 125. ಸಮೂಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತರಗತಿಯ ವಿದ್ಯಾರ್ಥಿಗಳು ನಿಯಂತ್ರಿಸುವ ತಂತ್ರ. ಸೊ ಇಲ್ಲಿ ಆಯ್ಕೆ 2 ಸರಿ ಉತ್ತರವಾಗಿದೆ. ಸಹಕಾರ ಕಲಿಕೆ, ಕೋಆಪರೇಟಿವ್ ಲರ್ನಿಂಗ್ ಅಂತೆ. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಕಂಪ್ಲೀಟ್ ಆಯಿತು. ಸೊ ಈಗ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಸಂಬಂಧಪಟ್ಟ ಪ್ರಶ್ನೆಗಳು ನೋಡೋಣ. 126. ಟೈಫಾಯ್ಡ್, ಕಾಲರಾ ಮತ್ತು ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆಗಳಿಗೆ ಕಾರಣವಾಗುವ ಸೂಕ್ಷ್ಮಾಣು ಜೀವಿ. ಸೊ ಯಾವುದು? ಅದು ಬ್ಯಾಕ್ಟೀರಿಯಾ. ಆಯ್ಕೆ 2. 127. ಜೀವಕೋಶಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಮಾಣಾತ್ಮಕ ಹೆಚ್ಚಳದ ಪ್ರಕ್ರಿಯೆಯನ್ನು ಕರೆಯಲಾಗುತ್ತೆ. ಅದನ್ನ ಬೆಳವಣಿಗೆ ಅಂತ ಕರೆಯಲಾಗುತ್ತೆ. ಆಯ್ಕೆ 2. 128. HIV ಇದರ ಮೂಲಕ ಹರಡುವುದಿಲ್ಲ. ಯಾವುದರ ಮೂಲಕ ಹರಡುವುದಿಲ್ಲ ಅಂದ್ರೆ ಅದು ಸೊಳ್ಳೆ ಕಚ್ಚುವಿಕೆ ಅಥವಾ ಪ್ರಾಣಿಯ ಕಚ್ಚುವಿಕೆಯಿಂದ HIV ಹರಡುವುದಿಲ್ಲ. ಆಯ್ಕೆ 3. ನೆಕ್ಸ್ಟ್ ಪ್ರಥಮ ಚಿಕಿತ್ಸೆ ಎಂದರೆ? ಸೊ ಅದು ಪೂರ್ವಭಾವಿ ಚಿಕಿತ್ಸೆಯಾಗಿದೆ. ಸೊ ಆಯ್ಕೆ 2. 130. ನೀರಿನಲ್ಲಿ ಕರಗುವ ಜೀವಸತ್ವ. ಸೊ ಬಿ ಜೀವಸತ್ವ, ಬಿ ಮತ್ತು ಸಿ ಜೀವಸತ್ವಗಳು ನೀರಿನಲ್ಲಿ ಕರಗುತ್ತವೆ. ಸೊ ಆಯ್ಕೆ 2. 131. ಇನ್ಫ್ಲೂಯೆನ್ಸಾ ಕಾಯಿಲೆಗೆ ಕಾರಣವಾಗುವ ಸೂಕ್ಷ್ಮಾಣು ಜೀವಿ. ಅದು ವೈರಸ್ನಿಂದ ಇನ್ಫ್ಲೂಯೆನ್ಸಾ ಬರುತ್ತೆ. ಸೊ ಆಯ್ಕೆ 1 ಸರಿ ಉತ್ತರವಾಗಿದೆ. ನೆಕ್ಸ್ಟ್ 123. ಡಯಾಬಿಟಿಸ್ ಮೆಲಿಟಸ್ ನ್ಯೂನತೆ ಉಂಟಾಗುವ ಭಾಗ. ಯಾವ ಭಾಗಕ್ಕೆ ಇದು ಡಯಾಬಿಟಿಸ್ ಉಂಟಾಗುತ್ತೆ? ಸೊ ಆಯ್ಕೆ 3 ಮೇದೋಜನಕ ಗ್ರಂಥಿ. 133. ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವ ಸ್ಥಳ. ಸೊ ಅದು ಯಾವುದರಲ್ಲಿ ದ್ವಿಗುಣಗೊಳ್ಳುತ್ತೆ? ಸೊ ಅದು ಸೊಳ್ಳೆಯ ದೇಹ. ಆಯ್ಕೆ 4 ಸೊಳ್ಳೆಯ ದೇಹದಲ್ಲಿ ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುತ್ತದೆ. ನೆಕ್ಸ್ಟ್ 134. ಮಾನವ ಜೀವನದ ನೈತಿಕ ತತ್ವದಲ್ಲಿ ಉನ್ನತ ಮಟ್ಟದ ಉತ್ತಮ ನೈತಿಕ ಮಟ್ಟವನ್ನು ಸೂಚಿಸುವುದು. ಅದು ಭೋಗವಾದ. ಆಯ್ಕೆ 3. ನೆಕ್ಸ್ಟ್ 136. ಉಪಯೋಗಾರ್ಹತಾವಾದದ ಪ್ರಕಾರ ಶಿಕ್ಷೆಯು ಪ್ರತಿನಿಧಿಸದಿರುವುದು ಯಾವುದನ್ನ ಪ್ರತಿನಿಧಿಸುವುದಿಲ್ಲ? ಅದು ಪ್ರಜಾರಕ್ಷಣೆಯನ್ನ ಪ್ರತಿನಿಧಿಸುವುದಿಲ್ಲ. ಹಾಗಾಗಿ ಆಯ್ಕೆ 3 ಪ್ರಜಾರಕ್ಷಣೆ ಸರಿ ಉತ್ತರವಾಗುತ್ತದೆ. 136. ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನವಾಗಿವೆ. ಸೊ ಅದು ಫಸ್ಟ್ ಒನ್ ನೈತಿಕ ಬಹುಸಾಂಸ್ಕೃತಿಕತೆ ಇದರ ಲಕ್ಷಣಗಳು. ನೆಕ್ಸ್ಟ್ 137. ಇದರ ಪ್ರಕಾರ ಸಂತೋಷ ಮತ್ತು ಖುಷಿ ಪಡುವುದು ಆಂತರಿಕವಾಗಿ ಒಳ್ಳೆಯದು. ಅದು ಭೋಗವಾದ. ಆಯ್ಕೆ 1 ಸರಿ ಉತ್ತರವಾಗಿದೆ.
138 ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ, ಸೊ ಅದು ವೇದಾಂತ. ಸೊ ಆಯ್ಕೆ 2. ನೆಕ್ಸ್ಟ್ 139 ನೈತಿಕ ಸಂಹಿತೆಯನ್ನು ಸ್ವ ಇಚ್ಛೆಯಿಂದ ಮತ್ತು ತೃಪ್ತಿದಾಯಕವಾಗಿ ಅನುಸರಿಸುವ ಪ್ರವೃತ್ತಿ. 4 ಆಪ್ಷನ್ 4 ನೈತಿಕ ಸ್ಥಿರತೆ. ನೆಕ್ಸ್ಟ್ 40 ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರತೆಗೆ ಎಂದರೆ, ಉಸಿರನ್ನ ಹೊರಗೆ ಬಿಡ್ತಕ್ಕಂಥ ಒಂದು ಪ್ರಕ್ರಿಯೆ ರೇಚಕವಾಗಿರುತ್ತೆ. ನೆಕ್ಸ್ಟ್ ಇನ್ನು ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತಹ 10 ಪ್ರಶ್ನೆಗಳಿದಾವೆ. 141 ರೋಬೋಟಿಕ್ ತಂತ್ರಜ್ಞಾನವು ಅನ್ವಯತೆಯನ್ನು ಕಂಡುಕೊಂಡಿರುವ ಗಣಕಯಂತ್ರದ ಪೀಳಿಗೆ. ಸೊ ಯಾವ ಪೀಳಿಗೆಯಲ್ಲಿ ಗಣಕಯಂತ್ರ ರೋಬೋಟಿಕ್ ತಂತ್ರಜ್ಞಾನ ಕಂಡುಕೊಂಡಿದೆ? ಅದು 5ನೆಯ ಪೀಳಿಗೆ. ಆಯ್ಕೆ 4 ಸರಿ ಉತ್ತರವಾಗಿದೆ. 142 ಮೊಬೈಲ್ನಲ್ಲಿ ಬಳಸುವ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಗಣತಂತ್ರ ಭಾಷೆಯಿಂದ ರಚಿತವಾಗಿದೆ. ಆಪ್ಷನ್ 2 ಸಿ ಮತ್ತು C++, ಇವೆರಡು ಸರಿ ಉತ್ತರವನ್ನು ನೀಡಲಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಮತ್ತು 3 ಸರಿ ಉತ್ತರವಾಗಿದೆ. 143 ಪರಂ ಶಕ್ತಿ, ಪರಂ ಶಿವಾಯ ಮತ್ತು ಪರಂ ಬ್ರಹ್ಮ ಇವು ಭಾರತೀಯ ಸೂಪರ್ ಕಂಪ್ಯೂಟರ್ಗಳಾಗಿವೆ. ಆಯ್ಕೆ 2 ಸರಿ ಉತ್ತರ. ನೆಕ್ಸ್ಟ್ EDI ನ ವಿಸ್ತೃತ ರೂಪ. ಸೊ ಇದು ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್. ಆಯ್ಕೆ 2 ಸರಿ ಉತ್ತರವಾಗಿದೆ. ನೆಕ್ಸ್ಟ್ 145 ಒಂದು ಗೂಗಲ್ ಡ್ರೈವ್ ನ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ. ಸೊ ಅದು 15 GB ಆಗಿರುತ್ತೆ. ನೀವು ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಗೂಗಲ್ ಡ್ರೈವ್ ನಲ್ಲಿ 15 GB ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ಒಂದು ನಿಬ್ಬಲ್ ಎಂದರೆ 4 ಬಿಟ್ಗಳು. ಆಯ್ಕೆ 1 ಸರಿ ಉತ್ತರ. 147 ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವ ಸಾಧನ ಯಾವುದಪ್ಪ ಅಂದ್ರೆ ಅದು ಸ್ಕ್ಯಾನರ್. ಆಯ್ಕೆ 2 ಸರಿ ಉತ್ತರವಾಗಿದೆ. ನೆಕ್ಸ್ಟ್ 148 ಇವುಗಳಲ್ಲಿ ಸರ್ಚ್ ಇಂಜಿನ್ ಅಲ್ಲ. ಯಾವುದು ಸರ್ಚ್ ಇಂಜಿನ್ ಅಲ್ಲ? ಅದು ಲಿನಕ್ಸ್ ಇದು ಸರ್ಚ್ ಇಂಜಿನ್ ಅಲ್ಲ. ಉಳಿದಂತವು 3 ಸಹ ಸರ್ಚ್ ಇಂಜಿನ್ಗಳಾಗಿವೆ. 149 ಕನ್ನಡ ಪದ ಸಾರ್ವಜನಿಕವನ್ನು ನುಡಿ ಏಕ ಭಾಷೆಯಲ್ಲಿ ಈ ಕೆಳಗಿನ ಒಂದರಂತೆ ಟೈಪಿಸಬಹುದು. ಸೊ ಇದು ಕ್ವಶನ್ ಸಹ ಏನಪ್ಪಾ ಅಂದ್ರೆ ಡಿಲೀಟ್ ಆಗಿದೆ. ಸೊ ಹಾಗಾಗಿ ಇದನ್ನು ಸಹ ನಾವು ಲೆಸ್ ಮಾಡೋಣ. ನೆಕ್ಸ್ಟ್ 150 ವರ್ಡ್ ಪ್ರೊಸೆಸರ್ನಲ್ಲಿ ಹೊಸ ಡಾಕ್ಯುಮೆಂಟ್ ಅನ್ನು ತೆರೆಯಲು ಬಳಸುವ ಶಾರ್ಟ್ಕಟ್ ಕೀಲಿ ಸಂಯೋಜನೆ. ಸೊ ಶಾರ್ಟ್ಕಟ್ ಕೀಯನ್ನು ಬಳಸೋದು Ctrl+N ಶಾರ್ಟ್ಕಟ್ ಕೀ ಆಗಿದೆ. ಸೊ ಅಂದ್ರೆ ಒಟ್ಟಾರೆ ಇಲ್ಲಿವರೆಗೆ 149 ಅಲ್ಲ 148 ಪ್ರಶ್ನೆಗಳಾಗಬೇಕಾದ್ರೆ 2 ಕ್ವಶನ್ಗಳು ಡಿಲೀಟ್ ಆಗಿವೆ. ಸೊ ಹಾಗಾಗಿ ಈ 2 ಪ್ರಶ್ನೆಗಳು ಡಿಲೀಟ್ ಆಗಿಬಿಟ್ರೆ 148 ಕ್ವಶನ್ಸ್ಗಳನ್ನ ನಾವು ನೋಡಿದ್ವಿ. ಈ ಒಂದು ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ತಾವುಗಳೇನಪ್ಪ ಅಂದ್ರೆ ಮುಂಬರುವ ಸಂದರ್ಭಗಳಲ್ಲಿ ಯಾವ ರೀತಿ ಪ್ರಶ್ನೆ ಬರಬಹುದು, ಯಾವ ರೀತಿಯ ಪರೀಕ್ಷೆಯಲ್ಲಿರ್ತಕ್ಕಂತಹ ಆಯ್ಕೆಗಳು ಬರಬಹುದು ಅನ್ನುವುದನ್ನ ನಿಮ್ಮಷ್ಟಕ್ಕೆ ನೀವೇ ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಳ್ಳೋದು ಬಹಳಷ್ಟು ಉತ್ತಮ. ಈ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿಟ್ಟುಕೊಂಡು ನಿಮ್ಮ ಅಧ್ಯಯನವನ್ನ ಎಷ್ಟು ಸಾಧ್ಯವೋ ಅಷ್ಟು ಶಾರ್ಪ್ ಆಗಿ ಅಕ್ಯುರೇಟ್ ಆಗಿ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ತುಂಬಾ ಸಹಾಯವಾಗುತ್ತದೆ. ನೀವು ಆದಷ್ಟು ಏನಪ್ಪ ಅಂದ್ರೆ ಈ ಹಿಂದೆ ನಡೆದಂತಹ GPS ಟೈರ್ ಕ್ವಶನ್ ಪೇಪರ್ಗಳಿರ್ಬೋದು, PS ಟೈರ್ ಒಂದ್ಸಲಿ ನಡೆದಿದೆ. ಸೊ ಉಳಿದಂತೆ GPS ಟೈರ್ ಕ್ವಶನ್ ಪೇಪರ್ ಅದಲ್ಲ. ಸೊ ಅವುಗಳನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ನೀವು ಎಷ್ಟು ಸಾಧ್ಯವೋ ಅಷ್ಟು ಅವುಗಳನ್ನ ಸರಿ ಉತ್ತರಗಳನ್ನ ತಿಳಿದುಕೊಂಡಿರ್ಬೇಕು, ವಿಶ್ಲೇಷಣೆ ಮಾಡಿಕೊಂಡಿರ್ಬೇಕು. ಅಂದ್ರೆ ಆಪ್ಷನ್ಸ್ ಬೇಸ್ ಮೇಲೆ ಬೇರೆ ಪ್ರಶ್ನೆಗಳು ನಿಮ್ಗೆ ಬರಬಹುದು. ಹಾಗಾಗಿ ನೀವು ಹಿಂದಿನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಮಿಸ್ ಮಾಡಲಾರ್ದಂಗೆ ಓದ್ಕೊಡ್ರಿ. ಆ ಒಂದು ಪ್ರಶ್ನೆ ಪತ್ರಿಕೆ ಆಧಾರವಾಗಿಟ್ಟುಕೊಂಡು ಹೊಸ ಪ್ರಶ್ನೆಗಳು ಯಾವ ತರ ಬರಬಹುದು ಅನ್ನೋದನ್ನ ನೀವೇ ಸಹ ಫ್ರೇಮ್ ಮಾಡಿಕೊಂಡು ಓದುವ ಒಂದು ಪ್ರಯತ್ನ ಮಾಡ್ರಿ. ಜೊತೆಗೆ ನಿಮ್ಮ ನೋಟ್ಸ್ ಅನ್ನ ಮತ್ತೆ ಹೇಳುದು, ನಿಮ್ಮದೇ ಆದಂತಹ ನೋಟ್ಸ್ ಗಳನ್ನು ಮಾಡಿದ್ರೆ ಅವುಗಳನ್ನೇ ಸಾಧ್ಯವಾದಷ್ಟು ರಿವಿಷನ್ ಮಾಡ್ರಿ. ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬರೀ ಓದ್ಕೊಂತ ಹೋಗೋದಕ್ಕಿಂತ ಎಷ್ಟು ಸಾಧ್ಯವೋ ಅಷ್ಟು ನೀವು ರಿವೈಸ್ ಮಾಡಬೇಕು. ಅದು ನಿಮ್ಮ ಮೆಮೊರಿಯಲ್ಲಿ ಉಳಿತತಿ. ಹಾಗಾಗಿ ಎಕ್ಸಾಮ್ ಟೈಮ್ನಲ್ಲಿ ಬಹಳ ಹೆಲ್ಪ್ ಆಕತಿ. ದಟ್ಸ್ ವೈ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮತ್ತೆ ಏನಾದರೂ ಹೊಸ ಅಂಶಗಳಿದ್ರೆ ಜೊತೆಗೆ GPS ಇರ್ಬೋದು, PS TR ಅಥವಾ HS TR ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಸೊ ಗ್ರಾಮೆಟಿಕಲ್ ಅಂಶಗಳನ್ನ, ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಪ್ಯಾಸೇಜ್ಗಳನ್ನು ಬಿಡಿಸುವ ವಿಧಾನವನ್ನ ಮುಂಬರುವ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಕೀಪ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ಸೊ ಎಲ್ಲರಿಗೂ ಧನ್ಯವಾದಗಳು.